ನೆಹರು ರಿಪೋರ್ಟ್. ಯಾವ ನೆಹರು ಇವರು? ಮೋತಿಲಾಲ್ ನೆಹರುನ, ಜವಾಹರ್ಲಾಲ್ ನೆಹರುನ. ಎಲ್ಲಾ ಕಡೆ ಬುಕ್ಸ್ ಅಲ್ಲಿ ಏನ್ ಮಾಡ್ತಾರೆ ಗೊತ್ತಾ? ನೆಹರು ರಿಪೋರ್ಟ್ ಅಂತ ಇರುತ್ತೆ. ಅದ್ ಯಾರ ಅಪ್ಪನ ಮಗನ ಅನ್ನೋದು ಕನ್ಫ್ಯೂಸ್ ಅಲ್ವಾ? ಯಾರು ಹೋಗ್ಲಿ, ಅಪ್ಪ ಯಾರು? ಮೋತಿಲಾಲ, ಜವಾಹರ್ಲಾಲ್ ನೆಹರು? ಯಾರು ಬರೋದು? ಮೋತಿಲಾಲ್ ನೆಹರು. ಓಕೆ, ಮೋತಿಲಾಲ್ ನೆಹರು. ನೆಹರು ರಿಪೋರ್ಟ್ ದಟ್ ವಾಸ್ ಮೂವಿಂಗ್ ಟು ದ ಯಂಗ್ ಲೀಡರ್ಸ್, ಇವ್ರ ಮಕ್ಕಳು. ನೆಕ್ಸ್ಟ್ ಇವರು 1928 ಅಲ್ಲಿ ದ ರಿಪೋರ್ಟ್ ಬರುತ್ತೆ. ಓಕೆ, 28 ಅಲ್ಲಿ ರಿಪೋರ್ಟ್ ಬರುತ್ತೆ. 27 we have seen Ansari was the INC president, Madras. He criticized the Simon Commission, boycotted. Okay, now Nehru report, that was Motilal Nehru, 1928 ಅಲ್ಲಿ ಬರೋದು. He is the INC president. ಯಾವದರಲ್ಲಿ? ಯಾವ ಸೆಷನ್ ಆಗಿರ್ತದೆ ಇವ್ರದ್ದು? ಕಲ್ಕತ್ತಾ ಸೆಷನ್. ಕಲ್ಕತ್ತಾ ಸೆಷನ್ ಅಲ್ಲಿ ನೆಕ್ಸ್ಟ್ ಇವ್ರು ಆದ್ಮೇಲೆ ಇವ್ರ ಮಗನೇ 1929 ಇವ್ರ ಮಗನೇ, 1913 ಇವ್ರ ಮಗನೇ. ಯಾರು ಅವ್ರ ಮಗ? ಯಾರು? ಜವಾಹರ್ಲಾಲ್ ನೆಹರು. ಕೀಪ್ ಇನ್ ಮೈಂಡ್. Okay, this was the connectivity you should have to keep. History ನಲ್ಲಿ ಬಂದ್ರೆ ಇಲ್ಲಿ ಕನೆಕ್ಟ್ ಮಾಡಬೇಕು, ಈ ಮಾಡರ್ನ್ ಹಿಸ್ಟ್ರಿ ಅಲ್ಲಿ ಬಂದ್ರೆ ಈ ತರ ಕನೆಕ್ಟ್ ಮಾಡಬೇಕು. ಕನ್ಫ್ಯೂಸ್ ಮಾಡೋದು ಅಷ್ಟೇ ಅವರು. ಸಿಂಪಲ್ ಥಿಂಗ್ಸ್ ಇರುತ್ತೆ. ದಟ್ ವಾಸ್ while we are preparing for UPSC exams, what we are going to do means ಮೆಜಾರಿಟಿಯನ್ನ ನೋಡ್ಬಿಡ್ತೀರಿ, ಮೈಕ್ರೋ ಲೆವೆಲ್ಸ್ ಅನ್ನ ಬಿಟ್ಬಿಡ್ತೀರಿ. ದಟ್ ವಾಸ್ ಸ್ಮಾಲ್ ಥಿಂಗ್ಸ್ ಇರುತ್ತಲ್ವಾ, ಡೇಟ್ಸ್ ಮತ್ತೆ ಈ ತರ ರಿಲೇಷನ್ಸ್ ಅಂತ ಬಂದಾಗ we are going to neglect. That was the major problem in exam. ಕನ್ಫ್ಯೂಸ್ ಆಗ್ತದೆ, ಕನ್ಫ್ಯೂಷನ್ ಸ್ಟೇಟ್ಮೆಂಟ್. ಬಟ್ UPSC ಡಿಮ್ಯಾಂಡಿಂಗ್ ದ ಕ್ಲಾರಿಟಿ ಅಂಡ್ ಕ್ಲಾರಿಫಿಕೇಶನ್ ಆಫ್ ದ ಪರ್ಟಿಕ್ಯುಲರ್ ಟಾಪಿಕ್. ಪರ್ಫೆಕ್ಟ್ ಆಗಿ ಗೊತ್ತಿರ್ಬೇಕು ಅವ್ರಿಗೆ. ಎಷ್ಟು ಓದಿರ್ತೀಯ, ಇಷ್ಟೇ ಓದಿರ್ತೀಯ, ಅಷ್ಟೇ ಓದೋ ಪರವಾಗಿಲ್ಲ, ಬಟ್ ಯು ಹ್ಯಾವ್ ಟು ಡೀಪ್ಲಿ ಯು ಹ್ಯಾವ್ ಟು ಕವರ್. ಅದು ಬೇಕಾಗ್ತದೆ UPSCಗೆ. ಸೊ ಇಲ್ಲಿ now we are moving to the Nehru report. What is the Nehru report and what he was going to tell and what is the criticism meaning? Now see, the Nehru report was drafted in response to yado Simon Commission. That is why, see, while I am doing modern history, my topic will be interlinked with the previous as well as the future. That was past ಮತ್ತೆ present tense ಎರಡಕ್ಕೂ ಕನೆಕ್ಟಿವಿಟಿ ಇರುತ್ತೆ. ಪ್ರೀವಿಯಸ್ ಕ್ಲಾಸ್ ಏನ್ ಕೇಳಿರ್ತೀರೋ ದಟ್ ಶುಡ್ ಬಿ ನೆಕ್ಸ್ಟ್ ಬರ್ಬೇಕು. ಅರ್ಥ ಆಯ್ತಾ? ಇವಾಗ ಬಂದಿರೋದು ನೆಕ್ಸ್ಟ್ ಇದಕ್ಕೆ ಕನೆಕ್ಟ್ ಇರಬೇಕು. ನೆಕ್ಸ್ಟ್ ಬರೋದು ಯಾವುದು? ಜವಾಹರ್ಲಾಲ್ ನೆಹರು ಬರುತ್ತೆ. ದಟ್ ವಾಸ್ ಲಾಹೋರ್ ಸೆಷನ್ ಬರುತ್ತೆ. ಕರಾಚಿ ಅಂಡ್ ಲಾಹೋರ್ ಸೆಷನ್. ದಟ್ ಈಸ್ ವಾಟ್ ನಾನು ಇದನ್ನ ಮಾಡ್ತಾ ಇರೋದು. ನೌ ಈ ವಾಸ್ ಡ್ರಾಫ್ಟೆಡ್ ಇನ್ ರೆಸ್ಪಾನ್ಸ್ ಆಫ್ ದ ಸೈಮನ್ ಕಮಿಷನ್. ಎಕ್ಸಾಮ್ ಅಲ್ಲಿ ಕೇಳ್ತಾರೆ, ದ ನೆಹರು ರಿಪೋರ್ಟ್ ವಾಸ್ ಡ್ರಾಫ್ಟೆಡ್ ಫಾರ್ ಟು ದ ರೆಸ್ಪಾನ್ಸ್ ಆಫ್ ವಿಚ್ ಕಮಿಷನ್? ಫಸ್ಟ್ ಒನ್ ಲಾಹೋರ್ ಸೆಷನ್, ಆರ್ ಸೆಕೆಂಡ್ ಚಾಯ್ಸ್ ಸೈಮನ್ ಕಮಿಷನ್, ಥರ್ಡ್ ಒನ್ 1919 ಆಕ್ಟ್. ಈ ತರ ಹೋಗುತ್ತೆ. ಅರ್ಥ ಆಯ್ತಾ? ರೆಸ್ಪಾನ್ಸ್ ಆಫ್ ಯಾರ್ದು? ಸೈಮನ್ ಕಮಿಷನ್, ವಿಚ್ the British government appointed November 1927 to review the Government of India Act. ಇದಾಯ್ತು, ಹೇಳಿದೀನಿ ಏನ್ ಪರ್ಪಸ್ ಅಂತ ಹೇಳಿದೀನಿ. Suggest the constitutional reforms, but in that was ಇದು ಎಲ್ಲಿ ಇದಾಗುತ್ತೆ? 1927 ಮದ್ರಾಸ್ ಸೆಷನ್ ಅಲ್ಲಿ ಬೈಕಾಟ್ ಮಾಡ್ತಾರೆ, ಬಿಟ್ಟಾಕಿದಿರಿ. ನಾವು ಇದು ಬೇಸ್ ಮೇಲೆ there are two key decisions ತಗೊಂಡ್ಬರ್ತಾರೆ. ಯಾರು? ನೆಹರು ರಿಪೋರ್ಟ್. ಓಕೆ, ನಾವು ಫಸ್ಟ್ ಒನ್ ಇಟ್ ಡಿಸೈಡ್ ಟು ಇದು ಬಂದ್ಬಿಟ್ಟು ಮದ್ರಾಸ್ದು ಒಂದ್ ಸ್ವಲ್ಪ ಇಲ್ಲಿವರೆಗೂ ಮೂವ್ ಆಗುತ್ತೆ, ಆಮೇಲೆ ಕಮಿಟಿ ಫಾರ್ಮೇಶನ್ ಆಗುತ್ತೆ. ಅರ್ಥ ಆಯ್ತಾ? ಇದು ನೆಹರು ರಿಪೋರ್ಟ್ ಏನು ಅಂದ್ರೆ ಕಮಿಟಿ, ಆಮೇಲೆ ರೆಕಮೆಂಡ್ಸ್, ಏನೇನ್ ಇಂಪಾರ್ಟೆಂಟ್ ರೆಕಮೆಂಡೇಶನ್ಸ್ ಅಂತ ಹೇಳ್ಬಿಟ್ಟು. ಇಲ್ಲಿ ಫಸ್ಟ್ ಒನ್ ಬೈಕಾಟ್ ಮಾಡೋದಕ್ಕೆ ರೀಸನ್ ಏನು? ಸೈಮನ್ ಕಮಿಷನ್ ಬೈಕಾಟ್ ಮಾಡ್ತಾರಲ್ವಾ, ಅನ್ಸಾರಿ ಪ್ರೆಸಿಡೆಂಟ್ ಆಗಿರ್ತಾರೆ. ಬೈಕಾಟ್ ಮಾಡೋದಕ್ಕೆ ಮೊದಲನೇದಾಗಿ ರೀಸನ್ಸ್ ಏನು ಅಂದ್ರೆ ಎರಡು ತಿಂಗು. ಒಂದು, ಫಸ್ಟ್ ಇಟ್ ಡಿಸೈಡೆಡ್ ಟು ಬಾಯ್ಕಾಟ್ ಕಮಿಷನ್. ಸೆಕೆಂಡ್ ಒನ್ ಇಟ್ ಡಿಸೈಡೆಡ್ ಟು ಆಲ್ ಪಾರ್ಟಿ ಕಾನ್ಫರೆನ್ಸ್ ಅಂಡ್ ಅಪಾಯಿಂಟ್ ಎ ಸಬ್ ಕಮಿಟಿ ಟು ದ ಡ್ರಾಫ್ಟ್ ಕಾನ್ಸ್ಟಿಟ್ಯೂಷನ್ ಆಫ್ ಇಂಡಿಯಾ. ಒಂದು ಹೊಸ ಕಮಿಟಿ ರಚನೆ ಮಾಡಬೇಕು ಅಂತ ಹೇಳ್ಬಿಟ್ಟು ಇವೆರಡು ಪಾಯಿಂಟ್ಸ್ ಮದ್ರಾಸ್ ಸೆಷನ್ ಅಲ್ಲಿ ತಗೊಳ್ತಾರೆ. ಅನ್ಸಾರಿ ಪ್ರೆಸಿಡೆಂಟ್ಶಿಪ್ ಆಗಿರ್ತಾರೆ. ಒಂದು ಬೈಕಾಟ್ ಮಾಡೋದು, ಎರಡು ಡ್ರಾಫ್ಟ್ ಕಮಿಟಿಯನ್ನ ಮಾಡಬೇಕು ಅಂತ. ಆ ಡ್ರಾಫ್ಟ್ ಕಮಿಟಿಗೆ ಚೇರ್ಮನ್ ಯಾರು ಮಾಡ್ತಾರೆ? ಮೋತಿಲಾಲ್ ನೆಹರು. ನಾವು ದಿಸ್ ಇಸ್ ದ ಪಾಯಿಂಟ್ ವೇರ್ ಮೋತಿಲಾಲ್ ಕೇಮ್ ಅಂತ ಬಂದ್ರೆ, ಮೋತಿಲಾಲ್ ನೆಹರು ಕಮಿಟಿಯನ್ನ ರಚನೆ ಮಾಡೋದಿಕ್ಕೆ ಇಟ್ ಸ್ಟಾರ್ಟೆಡ್ ಫ್ರಮ್ ಮದ್ರಾಸ್. ದಟ್ ವಾಸ್ ಮದ್ರಾಸ್ INC. ಅಲ್ಲಿ ಏನಾಗಿರ್ತದೆ ಅಂತ ಹೇಳಿದ್ರೆ, ಫಸ್ಟ್ ಸೈಮನ್ ಕಮಿಷನ್ ಬೈಕಾಟ್ ಮಾಡಬೇಕು. ಸೆಕೆಂಡ್ ಥಿಂಗ್ ಬಂದ್ಬಿಟ್ಟು ದೇ ವಾಂಟ್ ಟು ಅಪಾಯಿಂಟ್ ದ ಆಲ್ ಪಾರ್ಟಿ ಕಾನ್ಫರೆನ್ಸ್ ಆರ್ ಅಪಾಯಿಂಟೆಡ್ ಸಬ್ ಕಮಿಟಿ ಟು ಡ್ರಾಫ್ಟ್ ದ ಕಾನ್ಸ್ಟಿಟ್ಯೂಷನ್ ಆಫ್ ಇಂಡಿಯಾ. ಅರ್ಥ ಆಯ್ತಾ? ನಾವು ಆ ಸಬ್ ಕಮಿಟಿಗೆ ಯಾರು ಚೇರ್ಮನ್ ಆಗ್ತಾರೆ? ನಾವು ಮೋತಿಲಾಲ್ ನೆಹರು ಅಂಡ್ ಅದರ್ಸ್ ಆಲ್ಸೋ ಇನ್ಕ್ಲೂಡೆಡ್. ಎಕ್ಸಾಂಪಲ್ ಕೇಳ್ತಾರೆ, ಮೆಂಬರ್ಸ್ ಅನ್ನ ಕೊಟ್ಬಿಟ್ಟು ಏನು ಇದು ಯಾರ ಕಮಿಟಿ ರಚನೆ, ಇದು ಯಾವ ಕಮಿಟಿಗೆ ಸಂಬಂಧಪಟ್ಟಿತ್ತು? ಅರ್ಥ ಆಯ್ತಾ? ತೇಜ್ ಬಹದ್ದೂರ್ ಸಪ್ರು, ಸುಭಾಷ್ ಚಂದ್ರ ಬೋಸ್, MS ಆನಿ, ಮಂಗಲ್ ಸಿಂಗ್, ಅಲಿ ಇಮಾಮ್. ಸೊ ಇವರೆಲ್ಲ ಕೂಡ ಇಂಪಾರ್ಟೆಂಟ್ ಲೀಡರ್ಸ್ ಹೂ ಆರ್ ಇನ್ ನೆಹರು ರಿಪೋರ್ಟ್. ಅರ್ಥ ಆಯ್ತಾ? ಸೊ ಇಂಪಾರ್ಟೆಂಟ್ ಬಂದು ಇದು ಆ ಕಮಿಟಿಯಲ್ಲಿ ಇರುವಂತಹ ಮೆಂಬರ್ಸ್. ನಾವು ವಾಟ್ ಈಸ್ ದ ರೆಕಮೆಂಡೇಶನ್ಸ್ ಅಕಾರ್ಡಿಂಗ್ ಟು ನೆಹರು ರಿಪೋರ್ಟ್ ಡ್ರಾಫ್ಟ್ ಮಾಡಿದ್ದಾರೆ. ಈಗ ಡ್ರಾಫ್ಟ್ ಮಾಡಿ ಅದನ್ನ
ಇದ್ ಮಾಡಿದ್ದಾರೆ. ನಾವು ವಾಟ್ ಈಸ್ ದ ರೆಕಮೆಂಡೇಶನ್ಸ್, ಹೂ ಆರ್ ಆಲ್ ಅಕ್ಸೆಪ್ಟ್ ಮಾಡ್ತಾರೆ, ಯಾರ್ಯಾರು ರಿಜೆಕ್ಟ್ ಮಾಡ್ತಾರೆ. ಅರ್ಥ ಆಯ್ತಾ? ನಾವು ನೆಹರು ರಿಪೋರ್ಟ್ ಫಸ್ಟ್ ಒನ್ ಡೊಮಿನಿಯನ್ ಸ್ಟೇಟಸ್. ನೆಹರು ರಿಪೋರ್ಟ್ ಪ್ರಪೋಸ್ಡ್ ದ ಡೊಮಿನಿಯನ್ ಸ್ಟೇಟಸ್ ಆಸ್ ಇಂಡಿಯಾ ಪ್ರಿಫರ್ಡ್ ಫಾರ್ಮ್ ಆಫ್ ಎ ಗವರ್ಮೆಂಟ್. ಏನು ಡೊಮಿನಿಯನ್ ಸ್ಟೇಟಸ್ ಅಂದ್ರೆ? ನಮ್ಗೆ ಪೂರ್ತಿ ಫ್ರೀಡಮ್ ಅಲ್ಲ, ಎಕ್ಸ್ಟರ್ನಲಿ ಆಮೇಲೆ ವ್ಯವಹಾರ ಮೇಲೆ ವ್ಯವಹಾರಗಳೆಲ್ಲ ನೀವೇ ಇಟ್ಕೊಳ್ಳಿ, ಲೋಕಲ್ ಗವರ್ಮೆಂಟ್ ಅಥವಾ ಇಂಟರ್ನಲ್ಲಿ ಏನ್ ಚೇಂಜಸ್ ಇರುತ್ತೆ ನಾವು ನೋಡ್ಕೊಳ್ತೀವಿ. ಇದನ್ನ ಡೊಮಿನಿಯನ್ ಸ್ಟೇಟಸ್ ಅಂತ ಕರೆಯೋದು. ಇಟ್ ಈಸ್ ನಾಟ್ ಕಂಪ್ಲೀಟ್ ಫ್ರೀಡಮ್. ಅರ್ಥ ಆಯ್ತಾ? ದ ಪಾರ್ಶಿಯಲ್ನೆಸ್, ದಟ್ ವಾಸ್ ಹೈಯರ್ ಅಥಾರಿಟೀಸ್ ಡಿಸಿಷನ್ ಮೇಕಿಂಗು ಬ್ರಿಟಿಷ್ ಅವರಲ್ಲಿ ಇರ್ತದೆ, ಬಟ್ ಲೋಕಲ್ ಅಡ್ಮಿನಿಸ್ಟ್ರೇಷನ್ ಏನಿರ್ತದೋ ನಾವು ಆಳ್ವಿಕೆ ಮಾಡ್ತೀವಿ. ದಟ್ ವಾಸ್, ಇಟ್ ಈಸ್ ಲೈಕ್ ದಟ್ ಇಂಡಿಯಾ ಅಂಡ್ ಬ್ರಿಟನ್ ಎರಡೂ ಕೂಡ ಆ ಒಂದು ರಾಜ್ಯವನ್ನ ರೂಲಿಂಗ್ ಮಾಡೋ ತರ ಡೊಮಿನಿಯನ್ ಸ್ಟೇಟಸ್ ಅಂತ ಕರೆಯೋದು. ಇಟ್ ಈಸ್ ನಾಟ್ ಕಂಪ್ಲೀಟ್ ಫ್ರೀಡಮ್. ಓಕೆ, ದಟ್ ಈಸ್ ವೈ ಇವ್ರ ಮಗನೇ ಕ್ರಿಟಿಸೈಸ್ ಮಾಡ್ತಾನೆ. ಯಾರು? ಜವಾಹರ್ಲಾಲ್ ನೆಹರು. ಅಪ್ಪ ನಿಮ್ಗೇನ್ ಬುದ್ಧಿ ಇಲ್ವಾ? ಹೋಗಿ ಇಷ್ಟು ದಿನ ರೂಲ್ ಮಾಡಿದರೆ ಡೊಮಿನಿಯನ್ ಸ್ಟೇಟ್ ಕೇಳ್ತಾ ಇದೆಯಾ? ಫುಲ್ ಫ್ರೀಡಮ್ ಬೇಕು ನಮ್ಗೆ, ಫುಲ್ ಫ್ಲೆಡ್ಜೆಡ್ ಫ್ರೀಡಮ್ ಬೇಕು ಅಂತ. ಅದು ನೆಕ್ಸ್ಟ್ ಕ್ರಿಟಿಸಿಸಮ್ ಅಲ್ಲಿ ಬರುತ್ತೆ. ಅರ್ಥ ಆಯ್ತಾ? ಆಮೇಲೆನೆ ಅಪ್ಪ ಏನ್ ಮಾಡ್ತಾರೆ, ನೀವು ಇವಾಗ ದೊಡ್ಡವರಾಗ್ಬಿಟ್ಟಿದ್ದೀರಾ, ವಯಸ್ಸಿಗೆ ಬಂದಿದ್ದೀರಾ, ನಾವ್ ಹೇಳಿದ್ ಮಾತು ನೀವು ಕೇಳಲ್ಲ ಅಂದ್ಬಿಟ್ಟು INC ಕೊಟ್ಬಿಟ್ಟು ಇವ್ರಿಗೆ ಬಿಟ್ಬಿಟ್ಟು ಅವ್ರು ಕೊಟ್ಬಿಡ್ತಾರೆ. ನೆಕ್ಸ್ಟ್ ಅವ್ರ ಪ್ರೆಸಿಡೆಂಟ್ಶಿಪ್ ಅವ್ರ ರೂಲಿಂಗ್. ಯಾಕಂದ್ರೆ ಹೆಂಗ್ ಜನರೇಷನ್ಸ್ ಬರ್ತಾ ಇದೆಯಲ್ವಾ, ಸೊ ನಿಮ್ ಜನರೇಷನ್ ನೀವು ರೂಲ್ ಮಾಡಿ ನೋಡೋಣ ಹಿಂಗ್ ಮಾಡ್ತೀರಿ ಅಂತ. ಅಷ್ಟೇ, ಇದಕ್ಕೆ ಲಾಸ್ಟ್ ಮೋತಿಲಾಲ್ ನೆಹರು ಎಂಡ್ ಆಫ್ ದ ಇಲ್ಲಿ ಮುಗಿತದ ಅವರು ಸ್ಟೋರಿ. ಆಮೇಲೆ ಕಾಣಿಸ್ಕೊಳ್ಳಲು ಬರೋದಿಲ್ಲ ಮೋತಿಲಾಲ್. ಓಕೆ, ಫಸ್ಟ್ ಬಂದು ಡೊಮಿನಿಯನ್ ಸ್ಟೇಟಸ್ ಫಸ್ಟ್ ರೆಕಮೆಂಡೇಶನ್. ಸೆಕೆಂಡ್ ಇದನ್ನ ಇಲ್ಲಿ ಕೊಟ್ಟಿದ್ದೀನಿ, ಆಮೇಲೆ ಹೇಳ್ತೀನಿ. ಇದು ಮುಗಿದು ಬಿಡ್ಲಿ, ಎರಡನೇದು ಮೂರನೇದು ಮುಗಿದು ಬಿಡ್ಲಿ, ಒಂದು 4-5 ಪಾಯಿಂಟ್ಸ್ ಆಮೇಲೆ ಹೇಳ್ತೀನಿ. ಜಾಯಿಂಟ್ ಎಲೆಕ್ಟ್ರೇಟ್ಸ್, ದಟ್ ವಾಸ್ ರಿಜೆಕ್ಟೆಡ್ ಸಪರೇಟ್ ಎಲೆಕ್ಟ್ರೇಟ್. ನೆಹರು ರಿಪೋರ್ಟ್ ಅಲ್ಲಿ ಏನ್ ಹೇಳ್ತಾ ಇದೆ? ವಿ ವಾಂಟ್ ಜಾಯಿಂಟ್ ಎಲೆಕ್ಟ್ರೋಡ್ಸ್, we are not ready to accept your separate electrodes. Separate electrodes came then ಎಲ್ಲಿಂದ ಬರುತ್ತೆ? 1909 ಆಕ್ಟ್ ಅಲ್ಲಿ ಇಂಟರ್ ಮಾರ್ಲೆ ರಿಫಾರ್ಮ್ಸ್ ಅಲ್ಲಿ. ಅದು ಮತ್ತೆ ಎಕ್ಸ್ಟೆಂಡ್ ಆಗುತ್ತೆ. ಯಾವುದು? ಮಾಂಟೆಗೋ ಚೆಮ್ಸ್ಫೋರ್ಡ್ ರಿಫಾರ್ಮ್ಸ್. ಅದ್ರ ಬಗ್ಗೆ ಡಿಸ್ಕಸ್ ಮಾಡಕ್ ಬರೋದು ಸೈಮನ್ ಕಮಿಷನ್. ಆ ಸೈಮನ್ ಕಮಿಷನ್ ಬಗ್ಗೆ ಕ್ರಿಟಿಸೈಸ್ ಮಾಡಿ ಅದ್ರ ಬಗ್ಗೆ ಡ್ರಾಫ್ಟ್ ಅನ್ನ ರೆಡಿ ಮಾಡೋದು ನೆಹರು ರಿಪೋರ್ಟ್. ದಿಸ್ ವಾಸ್ ದ ಲಿಂಕ್. ಅರ್ಥ ಆಯ್ತಾ? 1-to-1 ಸಬ್ಜೆಕ್ಟ್. Now, he rejected the separate electrodes for any individual community. ಯಾರಿಗೂ ಈ ತರ ಸಪರೇಟ್ ಎಲೆಕ್ಟ್ರೇಟ್ಸ್ ಕೊಡಬೇಡಿ. ಈ ಕೊಡ್ತಾ ಇದೀರಿ ಅಂದ್ರೆ ಯು ಆರ್ ಗೋಯಿಂಗ್ ಟು ಡಿವೈಡ್ ದ ಹಿಂದೂ ಮುಸ್ಲಿಂ ಅಥವಾ ಹಿಂದೂ ಸಿಕ್ಕು ಹಿಂದೂ ಪಾರ್ಸಿನ ಡಿವೈಡ್ ಮಾಡ್ತಾ ಇದ್ದೀರಾ. ಓಕೆ, ನೌ ಇನ್ಸ್ಟೆಡ್ ಆಫ್, ಅಕಾರ್ಡಿಂಗ್ ಟು ನೆಹರು, ಈಸ್ ಟೆಲ್ಲಿಂಗ್ ದಟ್ ಇನ್ಸ್ಟೆಡ್ ಆಫ್ ಗಿವಿಂಗ್ ಸಪರೇಟ್ ಎಲೆಕ್ಟ್ರೋಡ್, ಯು ಗಿವ್ ಲೈಕ್ ದಿಸ್. ಹೆಂಗೆ ಅಂತ ಹೇಳಿದ್ರೆ, ಜಾಯಿಂಟ್ ಎಲೆಕ್ಟ್ರೋಡ್ಸ್ ವಿತ್ ರಿಸರ್ವ್ಡ್ ಸೀಟ್ಸ್ ಫಾರ್ ದ ರಿಲಿಜಿಯಸ್ ಮೈನಾರಿಟೀಸ್. ಓಕೆ, ಯಾರು ತುಂಬಾ ಲ್ಯಾಕ್ ಇರ್ತಾರೆ, ಮೈನಾರಿಟೀಸ್ ಅಂತ ಹೇಳಿದ್ರೆ ತುಂಬಾ ಕಡಿಮೆ ಪಾಪ್ಯುಲೇಷನ್, ತುಂಬಾ ಕಡಿಮೆ ಇದರಲ್ಲಿ ಇರುವಂತವ್ರು, ಸೊ ಅವರಿಗೆ ನೀವು ಕೊಡಿ, ರಿಸರ್ವೇಶನ್ ಕೊಡಿ, ಬೇಡ ಅಂತ ಹೇಳಲ್ಲ, ಬಟ್ ಓನ್ಲಿ ಸಮ್ ಪರ್ಟಿಕ್ಯುಲರ್ ಏರಿಯಾಸ್. ಆ ಏರಿಯಾಸ್ ಯಾವ್ದು ಅಂತ ಹೇಳಿದ್ರೆ ಯುನೈಟೆಡ್ ಪ್ರಾವಿನ್ಸಿ, ಸೆಂಟ್ರಲ್ ಪ್ರಾವಿನ್ಸಿ, ಬಾಂಬೆ. ಇನ್ ದಿಸ್ ಏರಿಯಾಸ್ ದೇರ್ ಆರ್ ಮೆಜಾರಿಟಿ ಆಫ್ ದ ಮೈನಾರಿಟಿ ಇರ್ತಾರೆ. ಮೆಜಾರಿಟಿ ಅಂದ್ರೆ ಪಾಪ್ಯುಲೇಷನ್ ಬಂದು ಮೈನಾರಿಟಿ ಕ್ಷೀಣ ಇರ್ತಾರೆ, ಅವರು ಕಡಿಮೆ ಇರ್ತಾರೆ. ಅಲ್ಲಿ ರಿಸರ್ವೇಶನ್ ಕೊಡಿ. ಇನ್ಸ್ಟೆಡ್ ಆಫ್ ಸಪರೇಟ್ ಎಲೆಕ್ಟ್ರೋಡ್ ಯು ಕ್ಯಾನ್ ಗಿವ್ ಟು ಜಾಯಿಂಟ್ ಎಲೆಕ್ಟ್ರೋಡ್. ಓಕೆ, Nehru supported to joint electorate. He criticized rejected the separate electorate. Next one, linguistic provinces. Okay, he want to divide the Nehru report, a creation of the provinces. For example, ivaga manne Andhra ninda Telangana divide ಆಯ್ತು. ಅರ್ಥ ಆಯ್ತಾ? ಅದೇ ತರ ಉತ್ತರ ಪ್ರದೇಶದಿಂದ ಉತ್ತರಾಖಂಡ ಡಿವೈಡ್ ಆಯ್ತು. ಅರ್ಥ ಆಯ್ತಾ? ಸೊ ಆ ತರ ಡಿವಿಷನ್ ಮಾಡ್ಬೇಕಾದ್ರೆ ಬೇಸ್ಡ್ ಆನ್ ದ ಲಿಂಗ್ವಿಸ್ಟಿಕ್ ಅಂದ್ರೆ ಅಲ್ಲಿನ ಜನರ ಭಾಷೆ ಆಧಾರದ ಮೇಲೆ ಡಿವೈಡ್ ಮಾಡಿ. ಕನ್ನಡ ಮಾತಾಡಿದ್ರೆ ಕರ್ನಾಟಕ ಅಂತ ಕೊಡಿ, ತೆಲುಗು ಮಾತಾಡಿದ್ರೆ ತೆಲಂಗಾಣ ಅಂತ ಡಿವೈಡ್ ಮಾಡಿ, ಮರಾಠಿ ಮಾತಾಡಿದ್ರೆ ಅದನ್ನ ಮಹಾರಾಷ್ಟ್ರ ಅಂತ ಡಿವೈಡ್ ಮಾಡಿ. ದೇ ಹ್ಯಾವ್ ಗಿವೆನ್, ದಟ್ ವಾಸ್ ಅ ಥಿಂಗ್, ಲಿಂಗ್ವಿಸ್ಟಿಕ್. ಸೇಮ್ ಒಂದು ಅವಾಗೆ ಮೋತಿಲಾಲ್ ನೆಹರು ಇದನ್ನ ರೆಕಮೆಂಡ್ ಮಾಡಿರ್ತಾರೆ. ಯಾವಾಗ? ದಟ್ ವಾಸ್ 1927 ರಿಪೋರ್ಟ್ ಅಲ್ಲಿ, ದಟ್ ವಾಸ್ ನೆಹರು ರಿಪೋರ್ಟ್ ಅಲ್ಲಿ 28 ಅಲ್ಲಿ. ಲಿಂಗ್ವಿಸ್ಟಿಕ್ ಪ್ರಾವಿನ್ಸಸ್, ಅಕಾರ್ಡಿಂಗ್ ಟು ನೆಹರು, he proposed the creation of provinces based on the language, ensuring the people could govern themselves in their native language. ಅಲ್ವಾ? ಕರ್ನಾಟಕ ಗೊತ್ತಿರೋರಿಗೆ, ಕನ್ನಡ ಗೊತ್ತಿರೋರಿಗೆ ಕರ್ನಾಟಕವನ್ನ ರೂಲ್ ಮಾಡೋದು ತುಂಬಾ ಈಸಿ ಅನ್ಸುತ್ತೆ ಅಲ್ವಾ? ಬೇಸ್ಡ್ ಆನ್ ದ ನೇಟಿವ್ ಲ್ಯಾಂಗ್ವೇಜ್. ಇಟ್ ವಿಲ್ ಬಿ ವೆರಿ ಇಂಪಾರ್ಟೆಂಟ್, ಈಸಿ ಆಗುತ್ತೆ ಅಂಡ್ ವೆರಿ ಇಂಪಾರ್ಟೆಂಟ್ ಟು ಯೂನಿಫಿಕೇಶನ್. ಅದೇನಾದ್ರೂ ಈಗ ನೋಡಿ, ಅದೇ ಕಾರಣಕ್ಕೆ ಇಲ್ಲಿವರೆಗೂ ಕೂಡ ಬೆಳಗಾಮಲ್ಲಿ ತುಂಬಾ ಡಿಸ್ಪ್ಯೂಟ್ಸ್ ಇರೋಂಥದ್ದು ಅಲ್ವಾ? ಯಾಕೆ ಹೇಳಿ? ಮರಾಠಿ ಮತ್ತೆ ಕನ್ನಡ. ಸೊ ಈ ತರ ಪ್ರಾಬ್ಲಮ್ ಆಗುತ್ತೆ ಅಂತ ಹೇಳ್ಬಿಟ್ಟು ಸ್ವಲ್ಪ ಇದ್ ಮಾಡ್ತಾರೆ. ನೆಕ್ಸ್ಟ್ ಅದಾದ್ಮೇಲೆ ಫಂಡಮೆಂಟಲ್ ರೈಟ್ಸ್. ನೆಹರು ರಿಪೋರ್ಟ್, ಫಂಡಮೆಂಟಲ್ ರೈಟ್ಸ್ ಕಾನ್ಸ್ಟಿಟ್ಯೂಷನ್ ಆದ್ಮೇಲೆ ಬಂದಿದ್ದಲ್ಲ, ಅದಕ್ಕೆ ಮುಂಚೆನೆ ನೆಹರು ರಿಪೋರ್ಟ್ ಅಲ್ಲೇ ಬರುತ್ತೆ ಫಂಡಮೆಂಟಲ್ ರೈಟ್ಸ್. ಯಾವ್ಯಾವ ಫಂಡಮೆಂಟಲ್ ರೈಟ್ಸ್ ಅನ್ನ ಕೊಡಬೇಕು? ನೆಹರು ರಿಪೋರ್ಟ್ ಔಟ್ಲೈನ್ ದ 19 ಫಂಡಮೆಂಟಲ್ ರೈಟ್ಸ್. ಕೀಪ್ ಇನ್ ಮೈಂಡ್, ಎಕ್ಸಾಂಪಲ್ ಕೇಳ್ತಾರೆ, ಹೌ ಮೆನಿ ಫಂಡಮೆಂಟಲ್ ರೈಟ್ಸ್ ಹ್ಯಾಸ್ ಬಿನ್ ಔಟ್ಲೈನ್ಡ್ ಬೈ ದ
ಮೋತಿಲಾಲ್ ನೆಹರು ಡ್ಯೂರಿಂಗ್ ದ ನೆಹರು ರಿಪೋರ್ಟ್. ಎಷ್ಟು ಫಂಡಮೆಂಟಲ್ ರೈಟ್ಸ್? 19. ನಿದ್ದೆ ಮಾಡ್ತಾ ಇದ್ದೀರಾ? ಎಲ್ಲ ಸೈಲೆಂಟ್ ಆಗಿದೆ. 19 ರಿಪೋರ್ಟ್ಸ್, 19 ಫಂಡಮೆಂಟಲ್ ರೈಟ್ಸ್. ಓಕೆ, 19 ಫಂಡಮೆಂಟಲ್ ರೈಟ್ಸ್. ಅದರಲ್ಲಿ ಇಂಪಾರ್ಟೆಂಟ್ ಯಾವುದು ಅಂತ ಬಂದ್ರೆ ಈಕ್ವಲ್ ರೈಟ್ಸ್ ಫಾರ್ ವುಮೆನ್, ವೆರಿ ಇಂಪಾರ್ಟೆಂಟ್. This indicates that even Motilal Nehru also respecting and he was most promoting to the equality and enhance, that was empowerment of the women. Alva? So ಅದಕ್ಕೆ ಅವರು ಇದ್ರ ಒಂದು ವರ್ಡ್ ಇಟ್ ವಿಲ್ ಬಿ ವೆರಿ ಬೆಸ್ಟ್ ಇಂಡಿಕೇಶನ್ ಕೊಡುತ್ತೆ. ಅಂಡ್ ಸೆಕೆಂಡ್ ಥಿಂಗ್, ರೈಟ್ ಟು ಫಾರ್ಮ್ ಯೂನಿಯನ್ಸ್ ಅಂಡ್ ಯೂನಿವರ್ಸಲ್ ಅಡಲ್ಟ್ ಸಫ್ರೇಜ್. ಓಕೆ, ಯೂನಿವರ್ಸಲ್ ಅಡಲ್ಟ್ ಸಫ್ರೇಜ್ ಇದೆಲ್ಲ ಇದ್ರ ಜೊತೆ ಇನ್ನೂ ಇದಾವೆ. ದಟ್ ವಾಸ್ 19, ಅದರಲ್ಲಿ ಒಂದು 3-4 ಇಂಪಾರ್ಟೆಂಟ್ ಕೊಟ್ಟಿರುವಂಥದ್ದು. ದಿಸ್ ಆರ್ ದ ಪಾಯಿಂಟ್ಸ್ ನೆಹರು ರಿಪೋರ್ಟು ಡ್ರಾಫ್ಟ್ ಮಾಡಿರೋದು. ಅದೊಂದೆಲ್ಲ ಇದು ಮುಗಿದು ಬಿಡ್ಲಿ, ನೆಹರು ರಿಪೋರ್ಟ್ ಎಷ್ಟಿದೆ ಅಷ್ಟು ಆಗೋಗ್ಬಿಡ್ಲಿ, ಆಮೇಲೆ ಮತ್ತೆ ನಾವು ಬ್ಯಾಕ್ ಹೋಗೋಣ. ಫೆಡರಲ್ ಸಿಸ್ಟಮ್ ಅಕಾರ್ಡಿಂಗ್ ಟು ನೆಹರು ರಿಪೋರ್ಟ್ ಈ ಅಡ್ವೊಕೇಟೆಡ್ ಫಾರ್ ದ ಫೆಡರಲ್ ಫಾರ್ಮ್ ಆಫ್ ದ ಗವರ್ಮೆಂಟ್. ಫೆಡರಲ್ ಅಂತ ಹೇಳಿದ್ರೆ ಸ್ಟೇಟ್ ಗವರ್ಮೆಂಟ್ಸ್ ಅಂತ, ಇವಾಗ ನಾವೇನ್ ಸ್ಟೇಟ್ ಅಂತ ಕರಿತೀರಲ್ವಾ ಆ ತರ ಡಿವಿಷನ್ ಮಾಡಿ ಸ್ಟೇಟ್ ಗವರ್ಮೆಂಟ್. ಇನ್ ರೆಸಿಡ್ಯೂರಿ ಪವರ್ಸ್ ವೆಸ್ಟೆಡ್ ವಿತ್ ದ ಸೆಂಟರ್. ದೇರ್ ಆರ್ 3 ಪವರ್ಸ್, ದಟ್ ವಾಸ್ ಸ್ಟೇಟ್ ಪವರ್, ಸ್ಟೇಟು, ಯೂನಿಯನ್ ಅಂಡ್ ರೆಸಿಡ್ಯೂರಿ ಬಂದಾಗ ಆ ಸ್ಟೇಟ್ ಪವರ್ ಇರುತ್ತೆ. ಸೆಂಟ್ರಲ್ ಬಂದ್ಬಿಟ್ಟು ಸೆಂಟರ್ಗೆ ಸಂಬಂಧಪಟ್ಟಂತೆ ಇರುವಂತಹ ಒಂದು, ಫಾರ್ ಎಕ್ಸಾಂಪಲ್ ಬ್ಯಾಂಕಿಂಗು, ಕರೆನ್ಸಿ, ದೀಸ್ ಆರ್ ದ ಪಾರ್ಟ್ಸ್ ಆಫ್ ದ ಸೆಂಟ್ರಲ್ ಗವರ್ಮೆಂಟ್. ಅಂಡ್ ಲಾ ಅಂಡ್ ಆರ್ಡರ್, ಪೊಲೀಸು, ಇದೆಲ್ಲ ಕೂಡ ಸ್ಟೇಟ್ ಗವರ್ಮೆಂಟ್ ಸಂಬಂಧಪಟ್ಟಂಗೆ. ಅದೇ ತರ ಅದರ್ ದನ್ ದಟ್ ಒನ್ ರೆಸಿಡ್ಯೂರಿ ಪವರ್ಸ್ ಇರುತ್ತೆ. ಅದು ಯಾರಿಗೆ ಸೇರ್ಬೇಕದು? ವೆಸ್ಟೆಡ್ ಇನ್ ಸೆಂಟರ್. ಸೆಂಟ್ರಲ್ ಇರಲಿ, ತೊಂದರೆ ಇಲ್ಲ ನಮಗೆ. ಓಕೆ, ನೆಕ್ಸ್ಟ್ ಒನ್, ಕಲ್ಚರಲ್ ಅಂಡ್ ರಿಲಿಜಿಯಸ್ ರೈಟ್ಸ್. ನೆಹರು ಎಂಫಸೈಸ್ಡ್ ಫಾರ್ ದ fully safeguard the cultural and religious rights of the religious minorities. ವರ್ಡ್ ಜ್ಞಾಪಕ ಇರಲಿ, ರಿಲಿಜಿಯಸ್ ಮೈನಾರಿಟೀಸ್. ಅರ್ಥ ಆಯ್ತಾ? ಎಲ್ಲರಿಗೂ ಅಲ್ಲ, ಅಲ್ಲಿ ವರ್ಡ್ಸ್ ಕೊಟ್ಟಿರ್ತಾರೆ, ಕೀವರ್ಡ್ಸ್. ಓಕೆ, ಅದಾದ್ಮೇಲೆ ಸೆಕ್ಯುಲರಿಸಮ್ ಇಸ್ ವೆರಿ ಇಂಪಾರ್ಟೆಂಟ್. ಯು ಡೋಂಟ್ ವಾಂಟ್ ಟು ಸಪರೇಟ್ ದ ಬೇಸ್ಡ್ ಆನ್ ದ ರಿಲಿಜಿಯನ್. ಕಂಪ್ಲೀಟ್ ಸಪರೇಷನ್ ಆಫ್ ದ ಸ್ಟೇಟ್ ಫ್ರಮ್ ರಿಲಿಜಿಯನ್ ಅಫೇರ್ಸ್. ಯಾರು? ನೆಹರು ರಿಪೋರ್ಟ್ ಪ್ರಪೋಸ್ಡ್. ಯು ವಾಂಟ್ ಸೆಕ್ಯುಲರ್ ಸ್ಟೇಟ್. ಅರ್ಥ ಆಯ್ತಾ? ದೀಸ್ ಆರ್ ಆಲ್ ದ ವೆರಿ ಇಂಪಾರ್ಟೆಂಟ್. ಇದಕ್ಕೆ ರಿಯಾಕ್ಷನ್ಸ್ ಏನು ಅಂತ ಆಮೇಲೆ ನೋಡೋಣ. ಓಕೆ, ಫಸ್ಟ್ ಇದು ಮುಗಿಲಿ ನೆಹರು ರಿಪೋರ್ಟ್. ಇಲ್ಲಿ ನಾನು ಆಲ್ರೆಡಿ ಹೇಳಿದೆ, ಡೊಮಿನಿಯನ್ ಸ್ಟೇಟಸ್ ಅನ್ನ ಯಾರು ಕ್ರಿಟಿಸೈಸ್ ಮಾಡ್ತಾರೆ? ಅವರ ಮಗ. ಡಿಸೆಂಬರ್ 1928 ಕಲ್ಕತ್ತಾ ಕಾಂಗ್ರೆಸ್ ಸೆಷನ್, ಆಂಗರ್ ಲೀಡರ್ ಲೈಕ್ ಜವಾಹರ್ಲಾಲ್ ನೆಹರು, ಸುಭಾಷ್ ಚಂದ್ರ ಬೋಸ್ ಅಂಡ್ ಸತ್ಯಮೂರ್ತಿ ಅಪೋಸ್ಡ್ ದ ಡೊಮಿನಿಯನ್ ಸ್ಟೇಟಸ್, ಅಡ್ವೊಕೇಟಿಂಗ್ ಫಾರ್ ದ ಕಂಪ್ಲೀಟ್ ಇಂಡಿಪೆಂಡೆನ್ಸ್. ಅಲ್ವಾ? ಅವ್ರು ಅಕ್ಸೆಪ್ಟ್ ಮಾಡಲ್ಲ. ಎಕ್ಸಾಮ್ ಅಲ್ಲಿ ಏನ್ ಕೇಳ್ತಾರೆ ಗೊತ್ತಾ? ಇನ್ನೂ ಸಿಂಪಲ್ ಆಗಿ ಮಾಡ್ತಾರೆ ನಿಮ್ಗೆ. ಮೋತಿಲಾಲ್ ನೆಹರು ಇಸ್ ದ ಫಾದರ್ ಆಫ್ ದ ಜವಾಹರ್ಲಾಲ್ ನೆಹರು. ಮೋತಿಲಾಲ್ ನೆಹರು, his report that was dominion status was encouraged by his son Jawaharlal Nehru ಅಂತ ಕೇಳ್ಬಿಡ್ತಾರೆ. ಎನ್ಕರೇಜ್ ಮಾಡ್ತಾರ? ನೋ. ವೈ ಅಂತ ಹೇಳಿದ್ರೆ, ಅಕಾರ್ಡಿಂಗ್ ಟು ಜವಾಹರ್ಲಾಲ್ ನೆಹರು ಆರ್ ಸುಭಾಷ್ ಚಂದ್ರ ಬೋಸ್, ಇವರೆಲ್ಲ ಯಂಗ್ ಲೀಡರ್ಸ್ ಆಗ್ತಾ ಇರ್ತಾರೆ. ಅವ್ರಿಗೆ ಏನ್ ಬೇಕೋ? ಕಂಪ್ಲೀಟ್ ಇಂಡಿಪೆಂಡೆನ್ಸ್. ವಿ ಡೋಂಟ್ ವಾಂಟ್ ಎನಿ ಡೊಮಿನಿಯನ್ ಸ್ಟೇಟಸ್. ಅರ್ಥ ಆಯ್ತಾ? ಬಡಿ ಬೇಡ. ಅವ್ರಲ್ಲಿ ಒಂದ್ ಹೇಳ್ತಾರೆ, ನಾವೊಂದ್ ಇಲ್ಲಿ ಮಾಡೋದು ಯಾಕೆ ಬೇಕು? ನಮ್ಗೆ ಇಂಡಿಪೆಂಡೆನ್ಸ್ ಕೊಡಿ. ಯಾಕಂದ್ರೆ ಅವ್ರು ಬಂದು ನಮ್ಮಲ್ಲಿ ರೂಲ್ ಮಾಡ್ತಾ ಇರೋದು. ನಾವಾಗ ಅವರೆಲ್ಲ ರೂಲ್ ಮಾಡ್ತಾ ಇದ್ರಿ, ಬ್ರಿಟಿಷ್ ಎಲ್ಲ ರೂಲ್ ಮಾಡ್ತಾ ಇದ್ರಿ, ಇಂಡಿಯಾದಲ್ಲಿ ರೂಲ್ ಮಾಡ್ತಾ ಇರೋದು. ಸೊ ಅದಕ್ಕೆ ಅವರು ಕಂಪ್ಲೀಟ್ ಇಂಡಿಪೆಂಡೆನ್ಸ್ ಬೇಕು ಅಂತ ಹೇಳ್ತಾರೆ. ಇಷ್ಟು ನೆಹರು ರಿಪೋರ್ಟ್ ರೆಕಮೆಂಡೇಶನ್ಸ್. ಅರ್ಥ ಆಯ್ತಾ? ನೌ ನೆಹರು ರಿಪೋರ್ಟ್ ರಿಯಾಕ್ಷನ್ಸ್. ಓಕೆ, ವಾಟ್ ಅಬೌಟ್ ದ ಮುಸ್ಲಿಂ ಲೀಗ್? ಯು ಹ್ಯಾವ್ ಟು ಮೆನ್ಷನ್ ದಟ್ ಇಂಡಿವಿಜುವಲ್ INC. Muslim League reaction. The Nehru proposals were largely rejected by the Muslim League leaders. Alva? Avaru accept ಮಾಡಲ್ಲ. ಯಾಕೆಂದ್ರೆ ಈ opposed the separate electorates. Alva? But Muslim League demanded the separate electorates. That's why they supported and agreed for the Minto Marley reforms 1909. Alva? Avaru support ಮಾಡ್ತಾರೆ Muslim League. But Nehru reject. That is what major reason. Okay, one. ಎರಡನೇದು, ನೆಹರು ರಿಪೋರ್ಟ್ ಅಪೋಸ್ಡ್ ಬೈ ದ ಹಿಂದೂ ಮಹಾಸಭಾ ಅಂಡ್ ಸಿಖ್ ಸೆಕ್ಟೇರಿಯನ್ ಗ್ರೂಪ್ಸ್. ಹಿಂದೂ ಮಹಾಸಭಾ ಕೂಡ ಅಕ್ಸೆಪ್ಟ್ ಮಾಡಲ್ಲ. ಬಿಕಾಸ್ ಅವ್ರಿಗೂ ಕೂಡ ಅವ್ರದ್ದು ಐಡಿಯಾಲಜಿ ಬೇರೆ ಇರುತ್ತೆ. ಅರ್ಥ ಆಯ್ತಾ? ನೆಹರು ಐಡಿಯಾಲಜಿಗೆ ಅವ್ರು ಒಪ್ಪಲ್ಲ. ವೈ ಅಂದ್ರೆ ಈ ಟೋಲ್ಡ್ ದಟ್ ಸಮ್ ಸೆಕ್ಷನ್ಸ್ ಆಫ್ ದ ಮೈನಾರಿಟೀಸ್ಗೆ ರಿಸರ್ವೇಶನ್ ಕೊಡಿ ಅಂತ ಹೇಳಿದ್ ಯಾರು? ನೆಹರು ಅಲ್ವಾ? ಈ ಸಪೋರ್ಟೆಡ್ ಓನ್ಲಿ ಸಮ್ ಫ್ರಾಕ್ಷನಲ್ ಪಾರ್ಟ್ಸ್ ಆಫ್ ದ ಮೈನಾರಿಟಿ ಏರಿಯಾಸ್ಗೆ ಅಲ್ವಾ ಸಪೋರ್ಟ್ ಮಾಡಕ್ ಹೇಳ್ತಾರೆ. ದಟ್ಸ್ ವಾಟ್ ಹಿಂದೂ ಮಹಾಸಭಾ ದೇ ಆರ್ ಅಂಡ್ ಸಿಖ್ ಸೆಕ್ಟೋರಿಯಲ್ ಗ್ರೂಪ್ಸ್ ಆಲ್ಸೋ ದೇ ಆರ್ ಆಲ್ಸೋ ನಾಟ್ ಬಿಕಾಸ್ ಬೇಸ್ಡ್ ಆನ್ ದೇರ್ ಐಡಿಯಾಲಜೀಸ್. ಅಲ್ವಾ? ಗಾಂಧೀಜಿ ಐಡಿಯಾಲಜಿನ ಅಂಬೇಡ್ಕರ್ ಒಪ್ತಾರ? ಒಪ್ಪಲ್ಲ. ಅಂಬೇಡ್ಕರ್ ಐಡಿಯಾಲಜಿನ ಸುಭಾಷ್ ಚಂದ್ರ ಬೋಸ್ ಒಪ್ತಾರ? ಒಪ್ಪಲ್ಲ. ಬಿಕಾಸ್ ದೇ ಹ್ಯಾವ್ ದೇರ್ ಡಿಫರೆಂಟ್ ಐಡಿಯಾಲಜಿ. ದಟ್ಸ್ ವಾಟ್ ದೇ ಆರ್ ಕ್ರಿಟಿಸೈಸಿಂಗ್ ದ ನೆಹರು ರಿಪೋರ್ಟ್. ವಿತಿನ್ ದ ಕಾಂಗ್ರೆಸ್, ಯಂಗರ್ ಸೆಕ್ಷನ್ಸ್ ಲೆಡ್ ಬೈ ಜವಾಹರ್ಲಾಲ್ ನೆಹರು, ಸುಭಾಷ್ ಚಂದ್ರ ಬೋಸ್ ರಿಜೆಕ್ಟೆಡ್ ದ ಐಡಿಯಾ ಆಫ್ ಡೊಮಿನಿಯನ್ ಸ್ಟೇಟಸ್. ಇದು ಆಲ್ರೆಡಿ ಹೇಳಿದೆ ಅಲ್ವಾ?
ಅವರೇ ಅಕ್ಸೆಪ್ಟ್ ಮಾಡಲ್ಲ. ಅರ್ಥ ಆಯ್ತಾ? ನೆಕ್ಸ್ಟ್ ಒನ್, ರಿಗ್ರೆಸಿವ್ ಅಂಡ್ ಫಾರ್ಮ್ ದ ಇಂಡಿಪೆಂಡೆಂಟ್ ಫಾರ್ ದ ಇಂಡಿಯನ್ ಲೀಗ್. ದಟ್ ವಾಸ್ ದ, ಅವ್ರಿಗೇನು ಅಂದ್ರೆ ಕಂಪ್ಲೀಟ್ ಇಂಡಿಪೆಂಡೆನ್ಸ್ ಬೇಕು ನಮ್ಗೆ, ಈ ತರ ಅರ್ಧಂಬರ್ಧ ನಮ್ಗೆ ಬೇಡ. ಯಾರು? ನೆಹರು ಮತ್ತೆ ಜವಾಹರ್ಲಾಲ್ ನೆಹರು. ಸೊ ಇವರೆಲ್ಲ ಕೂಡ, ಸಾರಿ, ಜವಾಹರ್ಲಾಲ್ ನೆಹರು ಮತ್ತೆ ಸುಭಾಷ್ ಚಂದ್ರ ಬೋಸ್, ದೇ ಆರ್ ರಿಜೆಕ್ಟೆಡ್. ದಿಸ್ ಆರ್ ಆಲ್ ದ ರಿಪೋರ್ಟ್, ನೆಹರು ರಿಪೋರ್ಟ್ ರಿಯಾಕ್ಷನ್ಸ್ ಎಕ್ಸಾಮ್ ಅಲ್ಲಿ ಬೇಕಾಗ್ತದೆ. ಇದಾದ್ಮೇಲೆ ಬೇಸ್ಡ್ ಆನ್ ದ ನೆಹರು ರಿಪೋರ್ಟ್, ಜಿನ್ನಾ ಮೇಡ್ 14 ಪಾಯಿಂಟ್ಸ್. ನೆಹರು ನೋಡ್ಕೊಂಡು ಏನ್ ಮಾಡ್ತಾನೆ ಅಂದ್ರೆ ಜಿನ್ನಾ 14 ಪಾಯಿಂಟ್ಸ್ ಅನ್ನ ಕೊಡ್ತಾನೆ. ಅರ್ಥ ಆಯ್ತಾ? ಈ 14 ಪಾಯಿಂಟ್ಸ್ ಅನ್ನ ಅಕ್ಸೆಪ್ಟ್ ಮಾಡ್ಬೇಕು ನೀವು ಬ್ರಿಟಿಷ್ ಅವ್ರಿಗೆ ಕೊಡುವಂತದ್ದು. ಅರ್ಥ ಆಯ್ತಾ? ನಾವು